ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸವಿ ಕನ್ನಡ ಭಾಗ 1 4ನೇ ತರಗತಿ ಈ ಒಂದು ಪಠ್ಯಪುಸ್ತಕದ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಮಾಡಿದ್ದೇನೆ. ಪರಿವಿಡಿ, ಕನ್ನಡಮ್ಮನ ಹರಕೆ, ಬುದ್ಧಿವಂತ ರಾಮಕೃಷ್ಣ, ವೀರಮಾತೆ, ಜೀಜಾಬಾಯಿ, ಮಳೆ ಪದ್ಯ, ಅಜ್ಜಿಯ ತೋಟದಲ್ಲಿ ಒಂದು ದಿನ, ದೊಡ್ಡವರು ಯಾರು, ಬೀಸೋ ಕಲ್ಲಿನ ಪದ್ಯ, ತಾಯಿಗೊಂದು ಪತ್ರ. ಕನ್ನಡಮ್ಮನ ಹರಕೆ ಪಾಠ 1 ಇದು ಪದ್ಯ. ಇದನ್ನು ಕುವೆಂಪು ಅವರು ರಚನೆ ಮಾಡಿದ್ದಾರೆ. ಪದಗಳ ಅರ್ಥ, ಟಿಪ್ಪಣಿ, ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯುವಂತಹ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1, ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಉತ್ತರ, ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು. ಅದೇ ರೀತಿಯಾಗಿ ಎಲ್ಲ ಪ್ರಶ್ನೆಗಳನ್ನು ನೋಡಬಹುದು. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಉತ್ತರವನ್ನು ಬರೆಯುವಂತಹದ್ದು. ಕನ್ನಡಕ್ಕೆ ಹೋರಾಡು, ಕನ್ನಡದ ಇಲ್ಲಿರುವಂತಹ 4 ಆಯ್ಕೆಗಳಲ್ಲಿ ಯಾವುದು ಸರಿ ಉತ್ತರ ಅದನ್ನು ಆಯ್ಕೆ ಮಾಡಿ ಬರೆಯುವಂತಹದ್ದು ಕಂದ. ಅದೇ ರೀತಿಯಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಬರಿಬೇಕು. ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ. ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಬರೆಯುವಂತಹದ್ದು. ಅಂದರೆ ಕೊನೆಯ ಪದದಲ್ಲಿರುವಂತಹ ಅಕ್ಷರಗಳು ನಾವು ಬರೆಯುವಂತಹ 2ನೇ ಅಕ್ಷರದ ಕೊನೆಯ ಪದ ಒಂದೇ ಆಗಿರುವಂತಹದ್ದನ್ನು ನಾವು ಪ್ರಾಸಪದ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಹೋರಾಡು, ಕಾಪಾಡು, ಬಾಯಿಗೆ, ಮೈಗೆ, ಬಾಳ್ಗೆ, ಏಳ್ಗೆ, ಚಿನ್ನ, ರನ್ನ. ಕೊಟ್ಟಿರುವ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ. ಅಂದರೆ ಇಲ್ಲಿ ಸರಿಯಾಗಿರುವಂತಹದ್ದು ಬರಹದಲ್ಲಿ ಹೋರಾಡು ಹೋರಾಡು ಅಂತ ಉಚ್ಚಾರಣೆಯಲ್ಲಿ ಒಂದೇ ಅನಿಸಿದ್ರು ಕೂಡ ಬರಹದಲ್ಲಿ ಅಕ್ಷರದಲ್ಲಿ ಸರಿಯಾದಂತಹ ರೂಪ ಹೋರಾಡು. ಅದೇ ರೀತಿಯಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಬರೆಯುವಂತಹದ್ದು. ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ ವೃತ್ತದಲ್ಲಿ ಸಜಾತಿಯ ಒತ್ತಕ್ಷರಗಳನ್ನು, ಚೌಕದಲ್ಲಿ ಮತ್ತು ವಿಜಾತಿಯ ಒತ್ತಕ್ಷರಗಳನ್ನು ಬರೆಯಿರಿ. ಚೌಕದಲ್ಲಿ, ವೃತ್ತದಲ್ಲಿ ಸಜಾತಿಯ ಒತ್ತಕ್ಷರಗಳು ಅಂತ ಅಂದರೆ ಒಂದೇ ಜಾತಿಯ ಒತ್ತಕ್ಷರವನ್ನು ಹೊಂದಿರುವಂತಹದ್ದು. ಇಲ್ಲಿ ನಾಗೆ ನಾ ಒತ್ತಕ್ಷರ. ಅದೇ ರೀತಿಯಾಗಿ ವಿಜಾತಿಯ ಒತ್ತಕ್ಷರಗಳು ಅಂತಂದರೆ ಬೇರೆ ಅಕ್ಷರಗಳಿಗೆ ಬೇರೆ ಅಕ್ಷರದ ಒತ್ತಕ್ಷರ ಇರುವಂತಹದ್ದು. ಅಂದರೆ ಇಲ್ಲಿ ಶ್ರೇ ಅಂತಂದರೆ ಇಲ್ಲಿ ಶಾಗೆ ರಾ ಒತ್ತಕ್ಷರ ಇದೆ. ಹಾಗಾಗಿ ಇದನ್ನು ವಿಜಾತಿಯ ಒತ್ತಕ್ಷರ ಅಂತ ಗುರುತಿಸಬೇಕು. ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸುವಂತಹದ್ದು. ಪದ್ಯದಲ್ಲಿ ನೀವು ಇಷ್ಟಪಡುವ 4 ಸಾಲುಗಳನ್ನು ಬರೆಯಿರಿ. ನಿಮಗೆ ಇಷ್ಟವಾದಂತಹ ಸಾಲುಗಳನ್ನು ನೀವು ಬರೀಬಹುದು. ಪದ್ಯದ ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿರಿ. ಪಾಠ 2 ಬುದ್ಧಿವಂತ ರಾಮಕೃಷ್ಣ. ಇದು ಕೂಡ ಬಹಳ ಸೊಗಸಾಗಿದೆ ಪಾಠ. ಇದರಲ್ಲಿ ಬುದ್ಧಿವಂತಿಕೆ ಎನ್ನುವಂತಹದ್ದು ಯಾವ ರೀತಿಯಾಗಿ ಜೀವನದಲ್ಲಿ ಬಹಳ ಮುಖ್ಯ ಆಗಿರುತ್ತೆ ಅನ್ನೋದು ತೋರಿಸ್ಕೊಡಲಾಗಿದೆ. ಪದಗಳ ಅರ್ಥ, ಟಿಪ್ಪಣಿ ಮತ್ತು ಅಭ್ಯಾಸ. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯುವಂತಹದ್ದು. ಪ್ರಶ್ನೆ ಸಂಖ್ಯೆ 1, ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ವಿದ್ಯಾಸಾಗರನೆಂಬ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದಿದ್ದರು. ಅದೇ ರೀತಿಯಾಗಿ ಎಲ್ಲ ಪ್ರಶ್ನೆಗಳಿಗೂ ಇದೇ ರೀತಿಯಾಗಿ ಉತ್ತರವನ್ನು ಬರಿಬೇಕು. 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ಉದಾಹರಣೆಗೆ 1, ವಿದ್ಯಾಸಾಗರನು ಕೃಷ್ಣದೇವರನ ಆಸ್ಥಾನಕ್ಕೆ ಏಕೆ ಬಂದನು? ಇದನ್ನು 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರಿಬೇಕಾಗುತ್ತೆ. ವಿದ್ಯಾಸಾಗರನೆಂಬ ಮುಖ ಏಕೆ ಅರಳಿತು? ವಿದ್ಯಾಸಾಗರನ ಮುಖ ಏಕೆ ಅರಳಿತು ಅಂತ ಕೇಳಲಾಗಿದೆ. ಇದಕ್ಕೂ ಕೂಡ ಉತ್ತರವನ್ನು ಬರಿಬಹುದು. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಅಂದರೆ ಕೊಟ್ಟಿರುವಂತಹ ಮೇಲಿನ ವಾಕ್ಯವನ್ನು ಯಾರು ಯಾವಾಗ ಹೇಳಿದರು ಅಂತ
ಬರಿಬೇಕು. ಇಲ್ಲಿರುವಂತಹ ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು ಕೂಡಿಸಿ ಬರೆದಾಗ ಮುಖ ಪ್ಲಸ್ಗಳು ಮುಖಗಳು. ಕೆಳಗಿನ ವಾಕ್ಯಗಳನ್ನ ಸರಿಪಡಿಸಿ ಬರೆಯುವಂತಹದ್ದು. ನಾವು ಶಾಲೆಗೆ ಹೋಗುತ್ತೇನೆ ಅಂದ್ರೆ ಇಲ್ಲಿ ನಾವು ಶಾಲೆಗೆ ಹೋಗುತ್ತೇನೆ ಅನ್ನುವುದರಲ್ಲಿ ಇಲ್ಲಿ ನಾವು ಹೋಗುತ್ತೇನೆ ಅಂತ ಇದೆಯಲ್ಲ, ಇಲ್ಲಿ ನಾವು ಶಾಲೆಗೆ ಹೋಗುತ್ತೇವೆ ಅಂದ್ರೆ ಇಲ್ಲಿ ಬಹುವಚನ ಅಂದರೆ ಹೆಚ್ಚಿಗೆ ವಿದ್ಯಾರ್ಥಿಗಳು ಇದ್ದಾಗ ನಾವು ಹೋಗುತ್ತೇವೆ ಅಂತ ಬಳಸಬೇಕು. ಒಬ್ಬ ವಿದ್ಯಾರ್ಥಿ ಇದ್ದಾಗ ಹೋಗುತ್ತೇನೆ ಅಂತ ಬಳಸಬೇಕು. ಅದೇ ರೀತಿಯಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಬರಿಬೇಕು ಸರಿಯಾಗಿ. ಹಾಗೆ ಇಲ್ಲಿರುವಂತಹ ಕವನವನ್ನ ಓದಿ ನಾನು ಅದಕ್ಕೊಂದು ಹೆಸರನ್ನ ಇಟ್ಟಿದ್ದೇನೆ, ದಡ್ಡ ಕೋತಿ ಅಂತ. ನೀವು ಕೂಡ ನಿಮಗೆ ಅನಿಸಿದ ಹಾಗೆ ಈ ಒಂದು ಪದ್ಯಕ್ಕೆ ಕವನಕ್ಕೆ ಸರಿ ಅನಿಸುವಂತೆ ನೀವು ಒಂದು ಹೆಸರನ್ನ ಇಡಬಹುದು. ಸಂಭಾಷಣೆಯನ್ನ ಓದಿ ಕಥೆಯ ರೂಪದಲ್ಲಿ ಬರೆಯುವಂತಹದ್ದು. ಪಾಠ 3 ವೀರಮಾತೆ ಜೀಜಾಬಾಯಿ. ಪದಗಳ ಅರ್ಥ ಹಾಗೆ ಟಿಪ್ಪಣಿ ಅಭ್ಯಾಸ. ಪ್ರಶ್ನೆ ಸಂಖ್ಯೆ 1, ತಾಯಿಗೆ ಮಗನು ಏನೆಂದು ಕೇಳಿದನು? ತಾಯಿಗೆ ಮಗನು ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾದರೂ ಆಗಬೇಕಾ? ಕೇಳು ತಾಯಿ ಎಂದು ಕೇಳಿದನು. ಅದೇ ರೀತಿಯಾಗಿ ನಾವು ಪಾಠವನ್ನ ಸರಿಯಾಗಿ ಓದ್ಬಿಟ್ಟು ಉತ್ತರವನ್ನ ಬರಿಬೇಕಾಗುತ್ತೆ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದವನ್ನ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯುವಂತಹದ್ದು. ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಜೀಜಾಬಾಯಿ. ಇಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ, ಆದರೆ ನಾವು ಆಯ್ಕೆ ಮಾಡಿ ಬರಿಬೇಕಾಗುತ್ತೆ. ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದವನ್ನ ಬರೆಯಿರಿ. ಧೈರ್ಯ ಅಧೈರ್ಯ, ಜಯ ಅಪಜಯ, ಗೌರವ ಅಗೌರವ, ನೀತಿ ಅನೀತಿ. ಸಮಾನಾರ್ಥಕ ಪದಗಳು ಅಂದರೆ ಒಂದು ಪದಕ್ಕೆ ಹಲವಾರು ಅರ್ಥಗಳಿರ್ತವೆ, ಅವುಗಳನ್ನ ಬರೆಯುವಂತಹದ್ದು. ಪುತ್ರ, ಇದಕ್ಕೆ ಇನ್ನೊಂದು ಅರ್ಥ ಮಗ ಅಂತಾನೂ ಕೂಡ ಕರೀತಾರೆ, ಕುಮಾರ ಅಂತಾನೂ ಕೂಡ ಕರೀತಾರೆ. ರಾಜ ಅರಸ ಅಂತಾನೂ ಕೂಡ ಕರೀತಾರೆ ಮತ್ತು ದೊರೆ ಅಂತಾನೂ ಕೂಡ ಕರೆಯುತ್ತಾರೆ. ಸ್ವಂತ ವಾಕ್ಯ ಮಾಡಿ ಬರೆಯುವಂತಹದ್ದು. ಬಹುಮಾನ, ಹಾಡಿನಲ್ಲಿ ನನಗೆ ಬಹುಮಾನ ಸಿಕ್ಕಿದೆ. ಉದ್ಯೋಗದಿಂದ ಜೀವನ ಸುಂದರವಾಗಿರುತ್ತದೆ. ಅದೇ ರೀತಿಯಾಗಿ ನಿಮಗನಿಸಿದಂತಹ ಸ್ವಂತ ವಾಕ್ಯಗಳನ್ನು ನೀವು ಮಾಡಬಹುದು. ಮಾತನ್ನ ಯಾರು ಯಾರಿಗೆ ಹೇಳಿದರು? ಪದಗಳನ್ನ ಸರಿಯಾಗಿ ಜೋಡಿಸಿ ವಾಕ್ಯವನ್ನ ರಚಿಸಿರುವಂತಹದ್ದು. ಅಂದ್ರೆ ಪದಗಳನ್ನ ಅನುಕ್ರಮವಾಗಿ ಕೊಟ್ಟಿದ್ದಾರೆ, ಅದನ್ನ ಕ್ರಮವಾಗಿ ಜೋಡಿಸಿ ಒಂದು ವಾಕ್ಯವನ್ನ ಪರಿಪೂರ್ಣವಾಗಿ ಮಾಡಬೇಕಾಗುತ್ತೆ. ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಅಂದ್ರೆ ಇದರಲ್ಲಿ ಅರ್ಥನೇ ಇಲ್ಲ. ಹಾಗಾಗಿ ಇದನ್ನ ಸರಿಯಾಗಿ ಜೋಡಿಸಿದಾಗ ಕೇಳು ತಾಯಿ, ಅಗತ್ಯವಾಗಿ ನೀಡುತ್ತೇನೆ. ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಹೋಗು ಪ್ಲಸ್ ಅಂತೆ ಹೋಗುವಂತೆ, ನೋಡು ಪ್ಲಸ್ ಅಂತೆ ನೋಡುವಂತೆ. ಕೊಟ್ಟಿರುವ ಪದಗಳನ್ನ ಗಮನಿಸಿ ಓದಿ. ಇಲ್ಲಿ ಕೊಟ್ಟಿರುವಂತಹ ಗಾದೆಯನ್ನ ಪೂರ್ಣಗೊಳಿಸುವಂತಹದ್ದು. ತಾಳಿದವರು ಬಾಳಿಯಾರು, ಕೈ ಕೆಸರಾದರೆ ಬಾಯಿ ಮೊಸರು, ಮಾತು ಬೆಳ್ಳಿ ಮೌನ ಬಂಗಾರ, ಮನೆಗೆ ಮಾರಿ ಪರರಿಗೆ ಉಪಕಾರಿ. ಪಾಠ 4 ಮಳೆ ಪದ್ಯ. ಇದು ಕೂಡ ತುಂಬಾ ಚೆನ್ನಾಗಿದೆ ಪದ್ಯ. ಪದಗಳ ಅರ್ಥ, ಟಿಪ್ಪಣಿ ಅಭ್ಯಾಸ. ಬಿಸಿಲ ಜಳಕ್ಕೆ ನೀರು ಏನಾಯಿತು? ಬಿಸಿಲ ಜಳಕ್ಕೆ ನೀರು ಆವಿಯಾಯಿತು. ಅದೇ ರೀತಿಯಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ
ಪದ್ಯವನ್ನು ಓದ್ಬಿಟ್ಟು ಅರ್ಥ ಮಾಡಿಕೊಂಡು ಉತ್ತರಿಸಬೇಕು. ಗುಂಪಿಗೆ ಸೇರದ ಪದವನ್ನ ಗುರುತಿಸಿ ಬರೆಯಿರಿ. ಅಂದ್ರೆ ಇಲ್ಲಿ ಕೆರೆ, ಕಟ್ಟೆ, ಸಮುದ್ರ, ಸೂರ್ಯ ಅಂದ್ರೆ ಇವು ನೀರಿನ ಮೂಲಗಳಾಗಿರ್ತವೆ. ಈ ಸೂರ್ಯ ಎನ್ನುವಂತಹದ್ದು ಒಂದು ನಕ್ಷತ್ರ. ಹಾಗೆ ಇದು ಆಕಾಶದಲ್ಲಿರುತ್ತೆ, ಇದು ಭೂಮಿಯಲ್ಲಿ ಇರುತ್ತೆ. ಹಾಗಾಗಿ ಇದನ್ನ ನಾವು ಆಯ್ಕೆ ಮಾಡಬೇಕು. ಇದು ಗುಂಪಿಗೆ ಸೇರೋದಿಲ್ಲ. ಮಿಂಚು, ಭೂಮಿ, ಮಳೆ, ಗುಡುಗು. ಈ ಮಳೆ, ಗುಡುಗು, ಮಿಂಚು ಇವು ಮಳೆ ಬರುವ ನಡೆಯುವಂತಹ ಪ್ರಕ್ರಿಯೆ ಬರುವಾಗ ಈ ಭೂಮಿ ಎನ್ನುವಂತಹದ್ದು ಒಂದು ಗ್ರಹ ಆಗಿರುತ್ತೆ. ಹಾಗಾಗಿ ಇದನ್ನ ಗುಂಪಿಗೆ ಸೇರದ ಪದವಾಗಿ ನಾವು ಆಯ್ಕೆ ಮಾಡಬೇಕು. ಸಮಾನಾರ್ಥಕ ಪದಗಳನ್ನ ಬರೆಯುವಂತಹದ್ದು ಕಾಡು. ಇದಕ್ಕೆ ಇನ್ನೊಂದು ಅರ್ಥ ಅರಣ್ಯ, ಅಡವಿ, ವನ ಅಂತನೂ ಕೂಡ ಕರೀತಾರೆ. ಹಾಗೆ ಮಳೆ ಹೆಚ್ಚಾಗುವುದರಿಂದ ಆಗುವ ಪರಿಣಾಮಗಳನ್ನ ಕೇಳಿದ್ದಾರೆ. ಯಾವ ಕಾಲದಲ್ಲಿ ಮರಗಿಡಗಳು ಚಿಗುರುತ್ತವೆ? ವಸಂತ ಕಾಲದಲ್ಲಿ ಮರಗಿಡಗಳು ಚಿಗುರುತ್ತವೆ. ಮಳೆ ಬರುವ ಮುನ್ನ ಆಕಾಶದಲ್ಲಿ ಉಂಟಾಗುವಂತಹ ಬದಲಾವಣೆಗಳನ್ನ ಗಮನಿಸಿ ಬರೆಯಿರಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಮಳೆಯೇ ಬರದಿದ್ದರೆ ಏನಾಗುತ್ತದೆ? ಯೋಚಿಸಿ ಬರೆಯಿರಿ. ಪಾಠ 5 ಅಜ್ಜಿಯ ತೋಟದಲ್ಲಿ ಒಂದು ದಿನ. ಪದಗಳ ಅರ್ಥ, ಟಿಪ್ಪಣಿ, ಅಭ್ಯಾಸದಲ್ಲಿ ಇರುವಂತಹ ಪ್ರಶ್ನೋತ್ತರಗಳು. ಮಕ್ಕಳು ಎಲ್ಲಿಗೆ ಹೊರಸಂಚಾರ ಹೊರಟರು? ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರಸಂಚಾರ ಹೊರಟರು. ಅದೇ ರೀತಿಯಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿರುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಒಂದು ವಾಕ್ಯದಲ್ಲಿಯೇ ಉತ್ತರಿಸಬೇಕಾಗುತ್ತೆ. 2-3 ವಾಕ್ಯಗಳಲ್ಲಿ ಉತ್ತರವನ್ನ ಬರೀರಿ ಅಂತ ಕೇಳಿದಾಗ ಅದಕ್ಕೆ ಅತಿ ಹೆಚ್ಚಿನ ಉತ್ತರವನ್ನ ಬರಿಬೇಕಾಗುತ್ತೆ. ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು? ಅಜ್ಜಿಯ ತೋಟದಲ್ಲಿ ಬಾಳೆ, ಅಡಕೆ, ತೆಂಗು, ಕಾಳು ಮೆಣಸು, ಕಾಫಿ, ಏಲಕ್ಕಿ ಗಿಡಗಳಿದ್ದವು. ಅದೇ ರೀತಿಯಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಪಾಠವನ್ನ ಸರಿಯಾಗಿ ಓದ್ಬಿಟ್ಟು ಅರ್ಥ ಮಾಡಿಕೊಂಡು ಉತ್ತರಿಸಬೇಕು. ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದವನ್ನ ತುಂಬುವಂತಹದ್ದು. ಹಾಗೆ ಹೊಂದಿಸಿ ಬರೆಯಿರಿ. ಎರೆಹುಳ ಇದು ರೈತನ ಮಿತ್ರ. ತೆನೆ ಭತ್ತ, ಮಳೆ ಕೊಯ್ಲು ಇದು ಅಂತರ್ಜಲ, ಹಟ್ಟಿ ಗೊಬ್ಬರ ಸಾವಯವ ಗೊಬ್ಬರ. ಈ ರೀತಿಯಾಗಿ ಸರಿಯಾಗಿ ಹೊಂದಿಸಿ ಬರೆದಿದ್ದೇನೆ. ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. ನೀವು ನಿಮ್ಮ ಸ್ವಂತ ವಾಕ್ಯವನ್ನು ರಚಿಸಿ ಬರೆಯಬಹುದು. ಗುಂಪಿಗೆ ಸೇರದ ಪದವನ್ನ ಆರಿಸಿ ಬರೆಯಿರಿ ಅಂತಂದ್ರೆ ಇಲ್ಲಿ ತೆಂಗು, ಅಡಕೆ, ಬಾಳೆ, ಭತ್ತ ಇಲ್ಲಿ ಇವು ವಾಣಿಜ್ಯ ಬೆಳೆಗಳಾಗಿರ್ತವೆ. ಅದೇ ರೀತಿಯಾಗಿ ಈ ತೆಂಗು, ಅಡಿಕೆ ವಾರ್ಷಿಕ ಬೆಳೆ ಆಗಿರೋದ್ರಿಂದ ಅಂದ್ರೆ ವರ್ಷಕ್ಕೆ ಇವು ಬೆಳೆಗಳನ್ನ ಕೊಡೋದ್ರಿಂದ ನಮಗೆ ಈ ಭತ್ತ ಎನ್ನುವಂತಹದ್ದು ಒಂದು ತೆನೆ. ಹಾಗಾಗಿ ಅಂದ್ರೆ ಇದು ಎತ್ತರ ಕಮ್ಮಿ ಇರುತ್ತೆ. ಇವುಗಳಿಗೆ ಹೋಲಿಸಿದಾಗ ಎತ್ತರ ಕಮ್ಮಿ ಇರುತ್ತೆ. ಹಾಗೆ ಇದನ್ನ ನಾವು ತೋಟ ಅಂತ ಕರಿತೀವಿ. ಇದನ್ನ ನಾವು ಹೊಲ ಅಂತ ಕರಿತೀವಿ. ಮೊಲ, ಹಂದಿ, ಮುಂಗುಸಿ, ಚಿಟ್ಟೆ ಇವು ಪ್ರಾಣಿಗಳಾಗಿರ್ತವೆ. ಆದರೆ ಚಿಟ್ಟೆ ಎನ್ನುವಂತಹದ್ದು ಒಂದು ಪಕ್ಷಿ, ಆಕಾಶದಲ್ಲಿ ಹಾರಾಡುವಂತಹದ್ದು, ಗಾಳಿಯಲ್ಲಿ ಹಾರಾಡುವಂತಹದ್ದು. ನಮ್ಮ ಶಾಲಾ ಕೈತೋಟದಲ್ಲಿ ಏನೇನು ಬೆಳೆಯಬೇಕು, ಹೇಗೆ ಬೆಳೆಸಬೇಕು ಎಂದು ತರಗತಿಯಲ್ಲಿ ಚರ್ಚಿಸಿ ಉತ್ತರವನ್ನ ಬರಿಬೇಕು. ಹಾಗೆ ಒಗಟು, ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ. ಉತ್ತರ ಮಲ್ಲಿಗೆ.
ಪಾಠ 6. ದೊಡ್ಡವರು ಯಾರು? ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು? ಒಂದು ಊರಿನಲ್ಲಿ ಇಲಿಗಳ ಸಂಸಾರ ವಾಸವಾಗಿತ್ತು. ಜಗತ್ತನ್ನು ಬೆಳಗುವವರು ಯಾರು? ಸೂರ್ಯ. ಸರಿಯಾಗಿ ಪದಗಳನ್ನ ಜೋಡಿಸಿ ವಾಕ್ಯವನ್ನ ರಚನೆ ಮಾಡಬೇಕು. ಸ್ವಂತ ವಾಕ್ಯ. ಯೋಚಿಸು. ನಾವು ಯೋಚಿಸಿ ಮಾತನಾಡಬೇಕು. ತೀರ್ಮಾನಿಸು. ಒಳ್ಳೆಯದನ್ನ ತೀರ್ಮಾನಿಸಬೇಕು. ಸಮರ್ಥ. ನಾನು ಆಟವನ್ನ ಆಡೋದಕ್ಕೆ ಸಮರ್ಥನಾಗಿದ್ದೇನೆ. ಮದುವೆ. ನಾನು ನನ್ನ ಅಕ್ಕನ ಮದುವೆಯಲ್ಲಿ ನೃತ್ಯವನ್ನ ಮಾಡಿದೆ. ನೀವು ನಿಮ್ಮ ಸ್ವಂತ ವಾಕ್ಯವನ್ನ ರಚನೆ ಮಾಡಬಹುದು. ಹೊಂದಿಸಿ ಬರೆಯುವಂತಹದ್ದು. ಕೋಳಿ ಕೊಕ್ಕೋ ಎಂದು ಕೂಗುತ್ತದೆ. ಕಾಗೆ ಕಾ ಕಾ ಎಂದು ಕೂಗುತ್ತದೆ. ಬೆಕ್ಕು ಮಿಯಾವ್ ಮಿಯಾವ್. ನಾಯಿ ಭೌ ಭೌ. ಕೋಗಿಲೆ ಕುಹು ಕುಹು ಎಂದು ಕೂಗುತ್ತದೆ. ಸರಿಯಾದ ರೂಪವನ್ನ ಗುರುತಿಸುವಂತಹದ್ದು. ಬೀಸೋಕಲ್ಲಿನ ಪದ್ಯ. ಪಾಠ 7. ಇದು ಒಂದು ಬೀಸೋಕಲ್ಲಿನ ಪದ. ಜಾನಪದರು ಹೇಳುವಂತಹ ಕೆಲಸವನ್ನ ಮಾಡುವಾಗ ಅವರು ಹೇಳುತ್ತಿರುವಂತಹ ಹಾಡುಗಳು. ಜನಪದ ನೃತ್ಯ ಅಂತ ನಾವು ಬಳಸುವಾಗ ಈ ಹಾಡುಗಳನ್ನ ಬಳಸಲಾಗುತ್ತದೆ. ರಾಗಿ ಹೇಗೆ ಉದುರುತ್ತದೆ? ರಾಗಿಯು ಜಲ್ಲಾನೆ ಉದುರುತ್ತದೆ. ಅವರ ಹಾಡುಗಳಲ್ಲಿ ಎಷ್ಟು ಅರ್ಥ ಮತ್ತು ಅದರ ಸ್ವಾರಸ್ಯ ಅಡಗಿದೆ ಅಂತ ಅನಕ್ಷರಸ್ಥರ ಒಂದು ರಚನೆ ಅಂತ ಅನಿಸೋದೇ ಇಲ್ಲ. ಇಲ್ಲಿ ಭಿನ್ನ ಅರ್ಥವನ್ನ ಹೊಂದಿರುವಂತಹ ಪದಗಳು. ಇಲ್ಲಿ ತಂದೆ ನನ್ನನ್ನ ಬಹಳ ಇಷ್ಟಪಡ್ತಾರೆ. ಅಂದ್ರೆ ನಮ್ಮ ಜನಕ, ಅಂದ್ರೆ ನಮ್ಮ ಒಂದು ಸೃಷ್ಟಿಗೆ ಕಾರಣರಾಗಿರುವಂತಹ ತಂದೆ ತಾಯಿ, ಇವರನ್ನ ನಾವು ತಂದೆ ಅಂತ ಕರಿತೀವಿ. ಆದ್ರೆ ಇದೇ ಪದವನ್ನ ಇನ್ನೊಂದು ಅರ್ಥಕ್ಕೆ, ಇನ್ನೊಂದು ಸನ್ನಿವೇಶಕ್ಕೆ ಬಳಸ್ತೀವಿ. ತಂದೆ, ನಾನು ಅಂಗಡಿಯಿಂದ ಸಾಮಾನುಗಳನ್ನ ತಂದೆ. ನಾನು ಊರಿನಿಂದ ಹಣ್ಣುಗಳನ್ನ ತಂದೆ. ಅಂದ್ರೆ ಹೇಳುವಂತಹ ಉಚ್ಚಾರ ಒಂದೇ ಆಗಿದ್ರೂ ಕೂಡ ಅರ್ಥಗಳು ಭಿನ್ನ ಅರ್ಥಗಳನ್ನ ಹೊಂದಿರುತ್ತವೆ ಕೆಲವೊಂದು ಪದಗಳು. ಇಲ್ಲಿರುವಂತಹ ಒಗಟು. ತಾಯಿಗೊಂದು ಪತ್ರ. ಪಾಠ 8. ಇದು ಪತ್ರದ ಒಂದು ವಿಷಯವನ್ನ ಮಕ್ಕಳು ತಿಳಿದುಕೊಳ್ಳಿ ಅಂತ ಈ ಒಂದು ಪಾಠವನ್ನ ನೋಡಬಹುದು. ಅಂದ್ರೆ ಮಕ್ಕಳಿಗೆ ಪತ್ರಗಳನ್ನ ಬರೆಯೋದಕ್ಕೆ ನಾವು ಅಭ್ಯಾಸ ಮಾಡಿಸಬೇಕು. ಇದರಿಂದ ಬರವಣಿಗೆ ಮತ್ತು ಭಾವನಾತ್ಮಕತೆಯ ಒಂದು ಮೌಲ್ಯಗಳು ಮಕ್ಕಳಿಗೆ ರೂಢಿಸಿಕೊಂಡು ಅವರು ಬೆಳವಣಿಗೆಯನ್ನ ಹೊಂದುತ್ತಾರೆ. ಸರಿ ತಪ್ಪು.
ಇಲ್ಲಿ ಲಿಂಗವನ್ನ ಬದಲಾಯಿಸುವಂತಹದ್ದು ತಂದೆ ಎನ್ನುವಂತಹದ್ದು ಪುಲ್ಲಿಂಗ, ತಾಯಿ ಎನ್ನುವಂತಹದ್ದು ಸ್ತ್ರೀಲಿಂಗ, ಮಾವ, ಅತ್ತೆ, ಚಿಕ್ಕಪ್ಪ, ಚಿಕ್ಕಮ್ಮ, ಮಗಳು, ಮಗ, ತಮ್ಮ, ತಂಗಿ ಅಂದ್ರೆ ಪುಲ್ಲಿಂಗವನ್ನ ಸ್ತ್ರೀಲಿಂಗ ರೂಪದಲ್ಲಿ ಬದಲಾವಣೆ ಮಾಡುವಂತಹದ್ದು, ಬದಲಾಯಿಸಿ ಬರೆಯುವಂತಹದ್ದು. ಗುಂಪಿಗೆ ಸೇರಿದ ಪದವನ್ನ ಬರೆಯುವಂತಹದ್ದು. ಶೇಂಗಾ, ಮಾವು, ಗೆಣಸು, ಆಲೂಗಡ್ಡೆ ಅಂತ ಅಂದ್ರೆ ಇಲ್ಲಿ ಶೇಂಗಾ, ಗೆಣಸು, ಆಲೂಗಡ್ಡೆ ಇವುಗಳನ್ನ ನಾವು ಭೂಮಿಯ ಒಳಗೆ ಅಂದ್ರೆ ಭೂಮಿಯ ಬೇರ್ನಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳಿವು. ಆದ್ರೆ ಮಾವು ಮರದ ಮೇಲೆ ರಂಬೆ ಕೊಂಬೆಗಳಲ್ಲಿ ಬೆಳೆಯುವಂತಹ ಒಂದು ಹಣ್ಣು. ಕಾಗೆ, ಗೂಬೆ, ಕೋಗಿಲೆ, ಗೇಂಡಾಮೃಗ ಇವು ಪಕ್ಷಿಗಳು. ಇದು ಒಂದು ಪ್ರಾಣಿ. ಬಾಳೆಹಣ್ಣು, ಇಡ್ಲಿ, ವಡೆ, ದೋಸೆ ಇದು ಒಂದು ತಿನ್ನುವಂತಹ ತಿಂಡಿ ಪದಾರ್ಥಗಳು. ಇದು ಹಣ್ಣು.